ಆ ರೀತಿಯಿಂದ ಸಾಧು ಸಜ್ಜನ ಮನಸ್ಸಿನ ಶೌರ್ಯ ಸರಿಯುಂಟೆ ಸರ್ವೇಶ ಹಿಡಿದು ಸಾಧತ್ವ ಅನಾಥತ್ವದಿಂದ ನಮ್ಗೆ ಏನಿಲ್ಲಪ್ಪ ಪರಮಾತ್ಮ ನಿನ್ನಿಂದಲೇ ಈ ಸರ್ವ ಜಗತ್ತು ನಡೀತಾ ಇದೆ. ನಾನು ಅನಾದಿ, ನನ್ನಿಂದ ಏನು ನಡೆಯಲ್ಲ. ಹಂಗಾದ್ರೆ ನಮ್ಗೆ ಮುಂದೆ ಆದಿ ಸಿಗುತ್ತೆ, ಜಾಗ ಸಿಗುತ್ತೆ. ನಂದಂದ್ರೆ ಹೋಯ್ತು. ನಮ್ಮ ಅಧಿಕಾರಿ ಜಗತ್ತಲ್ಲಿ ಏನಾದ್ರೂ ಐತ್ಯಾ? ಅಧಿಕಾರಿ ಆಧಾರಿತಾನೆ ಮೊದಲು ತಾನೇ ಕಡೆಗೆ ತಾನಾಗಿ ಕಲತಿರುವ ಆಧಾರವೇ ಓದಲಿ ಬೇಡ ನಮಗಾಧಾರವೇ ನಾದನರಿಯೋ ಕೆಳಗೆ ಮೇಲಳವರಗಿರನೆ ತಿಳಿಯಾದಂತಿರುವವನು ನರನೆ ತಿಳಿಪಾಗಲಿ ಸಾಹೇಬು ಗುರುತಾನು ಜಗಕ್ಕೆಲ್ಲ ಆಧಾರವೇ ನಾದನರಿಯೋ ಗಾದೆ ಬಹಿರಂಗ ಓದಲಿ ಬೇಡ ನಮಗಾಧಾರವೇ ನಾದನರಿಯೋ. ಅಧಿಕಾರಿ ಆಧಾರಿತಾನೆ ವಿಧವಿಧಕ್ಕೆ ಎದುರಾಗಿಯೇ ಮೊದಲು ತಾನೆ ಹೇಗೆ ತಾನೆ ತಾನಾಗಿ ಈ ಸರ್ವ ಜಗತ್ತಿಗೆಲ್ಲ ಅಧಿಕಾರಸ್ಥ ಅವನು. ನಾವು ಅನಾಧಿಕಾರಿ, ನಮ್ಮಿಂದ ಏನು ಮಾಡಕ್ಕೆ ಸಾಧ್ಯವಿಲ್ಲ. ಈ ಸರ್ವ ಜಗತ್ತು ಅವನ ಕೈಯಲ್ಲಿ. ನಾವೆಲ್ಲ ಪಾತ್ರಧಾರಿಗಳು, ಸೂತ್ರಧಾರು. ಆ ಸೂತ್ರ ತೆಗೆದು ಬಿಸಾಕಿದ್ರೆ ಈ ಜಗತ್ತಿನಲ್ಲಿ ಮಾಟ ನಡೆಯಕ್ಕೆ ಸಾಧ್ಯ ಆಗುತ್ತಾ? ಐತೇನ್ರಿ? ಪರಮಾನ ಪ್ರಾಣವೋ ನರನಾಗಿ ಪ್ರಾಣವೋ ಬೆರೆಸಿ ಜೋಡಿಸಿ ತೋರಿದ ತಂಗೆ ಎಂತ ಗುರುವಾರ ಎಂತ ಪರಾತ್ಪರ ಎಂತ ಸುಜೀಗ ಪರಮಾನ ತ್ರಾಣವು ಆ ಪರಮಾತ್ಮಂದೇ ನರನು ನಿತ್ರಾಣವಾಗಿ ಬಿದ್ದೋಗಬೇಕು. ನೀವು ನಾಟ ನಡೀತದ ಏನು ಈ ಸರ್ವ ಜಗತ್ತಿಗೆಲ್ಲ ಒಡಿ ಅವನು. ನಮಗೆ ಏನಿರಲಿ ಏನಿಲ್ಲ ಅಂತ ಅವನಲ್ಲಿ ಬರೀ ಹೋರಾಡಣೆ ನಮ್ಮ ಜೀವನ. ಆದ್ದರಿಂದ ಸಾಧು ಜನ ಮನಸ್ಸಿನ ಶೌರ್ಯ ಸರಿಯುಂಟೆ ಸರ್ವೇಶ ಹಿಡಿದು ಈ ಸರ್ವ ಜಗತ್ತಿಗೆಲ್ಲ ಒಡೆ ಹೋಗ್ಬಿಟ್ಟಿದ್ದಾನೆ. ಅವನಲ್ಲಿ ನಾವು ಬರಿಬೇಕಪ್ಪ ಅಂದ್ರೆ ಯಾರಲ್ಲಿ? ಈ ಮಧ್ಯ ಸತ್ವನಲ್ಲಿ ಬರೀ ಹೋರಾಡಣೆ ಅದು ಸಾಧ್ಯವಾಗುತ್ತಂತೇಳಿ ಮಹಾತ್ಮರು ಶರಣರು ಸಾರಿ ಸಾರಿ ಬಹಿರಂಗಪಡಿಸ್ತಾರೆ. ಆದ್ದರಿಂದ ಆ ಮಹಾತ್ಮರು ಶರಣರ ಅಡಿದಾಡಿನಲ್ಲಿ ಅವರು ತೋರಿಸ್ತಕ್ಕಂಥ ಮಾರ್ಗದರ್ಶನ ಹೊಡೆದ್ರೆ ನಮ್ಮ ಜೀವನನೇ ಪಾವನ ಆಗುತ್ತೆ ಅಂತೇಳಿ ತಮ್ಮೆಲ್ಲರಿಗೂ ಬಹಿರಂಗಪಡಿಸ್ತಾ ಈ ಒಂದು ಸದಾವಕಾಶವನ್ನು ಏರ್ಪಾಡು ಮಾಡ್ತಕ್ಕಂಥ ಈ ಒಂದು ಗ್ರಾಮದ ಭಕ್ತಾದಿಗಳಿಗೂ ಹಾಗೂ ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಗುರುಕುಲವಾಸಿಗಳಿಗೂ ಆ ಪರಮಾತ್ಮನು ಆಯುರ ಆರೋಗ್ಯ ಪ್ರಸಾರ ಮಾಡ್ತಕ್ಕಂಥ ಈ ಒಂದು ಸತ್ಸಂಗವನ್ನು ನಿಲ್ಲಿಸ್ತೇವೆ. ಜೈ ಶ್ರೀ ಸದ್ಗುರುನಾಥ.